Hello everyone. In the last 47th session, we discussed how to calculate mode under discrete series of data. Before that session, we discussed how to calculate mode under individual series of data. Here, in this session, we are discussing how to calculate mode under continuous series of data or grouped data. What is continuous series of data? Continuous series of data means there will be a grouping. There are cases will come here, inclusive, exclusive and all. So normally whatever the cases could be the matter, data should be in exclusive form. Exclusive form is the upper case of first class and lower case of lower value of next class should be same. That will be calling it as a exclusive series of data. Here they have given x and f. In x, they have given class interval 0 to 10, 10 to 20, 20 to 30, like that. They have given up to 60 to 70. And that frequencies also they have given. So here, if you treat x as a class interval and frequency is number of items what they have given, here how the mode will be calculated. Under continuous series of data, we calculate mode with the help of a formula 3 median minus 2 mean. 3 median minus 2 mean. See, before calculating mode, we should be calculated median and mean. So first, if we calculate mean, so as we all know, mean shortcut method formula is a plus sigma ft divided by n. So here it is solution is available. As x is not available, we'll calculate midpoint from the data of class interval. Class interval 0 to 10 ಇದೆ. ಲೋವರ್ ವ್ಯಾಲ್ಯೂ 0, ಅಪ್ಪರ್ ವ್ಯಾಲ್ಯೂ 10. 0 ಪ್ಲಸ್ 10 ಡಿವೈಡೆಡ್ ಬೈ 2 ಮಾಡಿದ್ರೆ 5 ಬರುತ್ತೆ ಮಿಡ್ ಪಾಯಿಂಟು. ಅದೇ ಥರ 10 ಪ್ಲಸ್ 20 ಡಿವೈಡೆಡ್ ಬೈ 2 15 ಬರುತ್ತೆ. 20 ಪ್ಲಸ್ 30 ಡಿವೈಡೆಡ್ ಬೈ 2 25 ಬರುತ್ತೆ. ಈ ಥರ ಕ್ಯಾಲ್ಕುಲೇಟ್ ಮಾಡಿದಾಗ ಮಿಡ್ ಪಾಯಿಂಟ್ ಸಿಗುತ್ತೆ ನಮಗೆ. ಮಿಡ್ ಪಾಯಿಂಟನ್ನು ಎಕ್ಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟು ವಿ ವಾಂಟ್ ಡಿ ಅಂದರೆ ಡಿವಿಯೇಷನ್. ಡಿವಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಎಕ್ಸ್ ಮೈನಸ್ ಎ. ಈಗ ಮಿಡ್ ಪಾಯಿಂಟನ್ನು ಎಕ್ಸ್ ಅಂತ ಟ್ರೀಟ್ ಮಾಡಿದ್ದೀವಿ. ಆ ಎಕ್ಸಲ್ಲಿ ಯಾವುದಾದ್ರೂ ಒಂದನ್ನು ಎ ಆಗಿ ತೊಗೊಳ್ಬೋದು. ಎ ಅಂದ್ರೇನು, ಅಸ್ಯೂಮ್ಡ್ ಮೀನ್ ಆಗಿ ತೊಗೊಳ್ಬೋದು. ಎನಿ ಡೇಟಾ ಯು ಕ್ಯಾನ್ ಟೇಕ್ ಇನ್ ದ ಗಿವನ್ ಸೀರೀಸ್ ಆಫ್ ಎಕ್ಸ್. ಈಗ ಎಕ್ಸ್ ನಮಗೆ 5 ಇದೆ, 15 ಇದೆ, 25, 35, 45, 55, 65 ಇದೆ. ಅದರಲ್ಲಿ ಯಾವುದಾದ್ರೂ ತೊಗೊಳ್ಬೋದು. ಮಿನಿಮಮ್ ವ್ಯಾಲ್ಯೂ ತೊಗೊಂಡ್ರೆ ಸೈನ್ ಬಗ್ಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ಹಾಗಾಗಿ ವಿ ವಿಲ್ ಟೇಕ್ ಮಿನಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ ಇಸ್ 5. ಸೊ ಐ ಹ್ಯಾವ್ ಟೇಕನ್ 5 ಆ್ಯಸ್ ಎ. ಸೊ ನಾವು ಎಕ್ಸ್ ಇಸ್ ಎ 5, a is 5, 5 minus 5 0. Next 15 minus 5 10, 25 minus 5 20, 35 minus 5 30, 45 minus 5 40, 55 minus 5 50, 65 minus 5 60. ಸೊ ಈಗ ನಮಗೆ ಡಿ ಸಿಕ್ತು. ಎಫ್ ಅವೈಲೇಬಲ್ ಆಲ್ರೆಡಿ ಕ್ವಶನಲ್ಲೇ ಕೊಟ್ಟಿದ್ದಾನೆ. ಎಫ್ ಇಂಟು ಡಿ 6 ಇಂಟು 0 0, 5 ಇಂಟು 10 50, 8 ಇಂಟು 20 160, 15 ಇಂಟು 30 450, 7 ಇಂಟು 40 280, 6 ಇಂಟು 50 300, 3 ಇಂಟು 60 180. ಸೊ ಅದನ್ನು ಟೋಟಲ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಸಿಗ್ಮಾ ಎಫ್ ಟಿ ಸಿಗುತ್ತೆ. ಸೊ ಸಿಗ್ಮಾ ಎಫ್ ಟಿ ಸಿಕ್ಕಿದ್ಮೇಲೆ ದ ಫಾರ್ಮುಲಾ ಇಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಟಿ ಡಿವೈಡೆಡ್ ಬೈ ಎನ್. ಎ ಅಸ್ಯೂಮ್ಡ್ ಮೀನ್ ಎಷ್ಟು ತೊಗೊಂಡಿದ್ವಿ ನಾವು 5. ಸಿಗ್ಮಾ ಎಫ್ ಡಿ ಎಷ್ಟು ಬಂತೀಗ 1450. ಎನ್ ಅಂದ್ರೇನು, ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಟೋಟಲ್. ಫ್ರೀಕ್ವೆನ್ಸಿ ಟೋಟಲ್ ಮಾಡಿ ಎಷ್ಟಿದೆ 50 ಇದೆ. ಸೊ ನಾವು 5 ಪ್ಲಸ್ 1420 ಡಿವೈಡೆಡ್ ಬೈ 50. ಸೊ 1450 ಡಿವೈಡೆಡ್ ಬೈ 50 ಮಾಡಿದ್ರೆ 28.4 ಬರುತ್ತೆ. 5 ಪ್ಲಸ್ 28.4 ಮಾಡಿದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 33.4. ಸೊ ಮೀನ್ ಈಸ್ 33.4. ನೆಕ್ಸ್ಟು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮೀಡಿಯನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಆಲ್ರೆಡಿ ನಾವು ಲಾಸ್ಟ್ ಸೆಷನ್ಸ್ಗಳಲ್ಲಿ ನೋಡಿದ್ವಿ. ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಗೈನ್ ಐಮ್ ರಿಪೀಟಿಂಗ್ ಹಿಯರ್. ಕಂಟಿನ್ಯೂಸ್ ಸೀರೀಸ್ ಇರಬೇಕಾದ್ರೆ ಮೀಡಿಯನ್ ಬಿ ಕ್ಯಾಲ್ಕುಲೇಟೆಡ್ ಎನ್ ಬೈ 2th ಐಟಮ್. ಎನ್ ಅಂದ್ರೇನು, ಟೋಟಲ್ ಫ್ರೀಕ್ವೆನ್ಸೀಸ್ ಎಷ್ಟಿದೆ 50. 50 ಬೈ 2 ಮಾಡಿದ್ರೆ 25. 25th ಐಟಮ್, 25ನೇ ಐಟಮ್ ನಮ್ಮ ಮೀಡಿಯನ್ ಆಗಿರುತ್ತೆ. ಆ 25 ಎಲ್ಲಿ ಬರುತ್ತೆ ಅಂತ ಕಂಡುಹಿಡೋಕ್ಕೆ ಸಿ ಎಫ್ ಮಾಡ್ಕೊಳ್ತೀವಿ. ಸಿ ಎಫ್ ಮಾಡಿದಾಗ ನಿಮಗೆ 34 ಇದೆ ನೋಡಿ. 19 ಆದಮೇಲೆ 34. ಸಿ ಎಫ್ ಇದೆ 6, 11, 19, 34 ಇದೆ. ಸೊ 34 ಇರ್ತಕ್ಕಂಥ ಗ್ರೂಪಲ್ಲಿ 30 to 40 ಇದೆ. ಸೊ 30 to 40ನಲ್ಲಿ ಯಾವುದು ನಮ್ಮ ಮೀಡಿಯನ್ ವ್ಯಾಲ್ಯೂ ಅಂತ ಕಂಡುಹಿಡಿಯೋದಕ್ಕೆ ಯು ಯೂಸ್ ದ ಫಾರ್ಮುಲಾ ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಐ. ಎಲ್ ಅಂದರೆ ಲೋವರ್ ಕ್ಲಾಸ್ ಆಫ್ ದಟ್ ಗ್ರೂಪ್, ಎನ್ ಅಂದರೆ ನಂಬರ್ ಆಫ್ ಫ್ರೀಕ್ವೆನ್ಸೀಸ್, ಸಿ ಎಫ್ ಅಂದರೆ ಪ್ರಿಸೀಡಿಂಗ್ ವ್ಯಾಲ್ಯೂ ಆಫ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಗ್ರೂಪು, ಆ್ಯಂಡ್ ಎಫ್ ಅಂದರೆ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಗ್ರೂಪ್ ಇಂಟು ಐ ಅಂದರೆ ಕ್ಲಾಸ್ ಬಿಡ್ತು. ಸೊ ಅಲ್ಲಿ ನಾವು 30 ಎಲ್ಲಿದೆ, 19 ಬಂದುಬಿಟ್ಟು ಸಿ ಎಫ್ ತೊಗೊಂಡಿದ್ದೀವಿ.
ಅಂದರೆ ಪ್ರೆಸಿಡಿಂಗ್ ಒನ್. 15 ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಇದೆ, ಕ್ಲಾಸ್ ವಿಡ್ತು 10 ಇದೆ. ಸೊ ಥರ ಸಿಂಪ್ಲಿಫೈ ಮಾಡ್ತಾ ಬಂದಾಗ ವಿ ಗಾಟ್ ಮೀಡಿಯನ್ ಆಸ್ ಎ 34. ಸೊ ವಿ ಗಾಟ್ ಮೀನ್ ಆ್ಯಂಡ್ ಮೀಡಿಯನ್ ನೋ. ಈಗ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೋಡ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಮೋಡ್? ಆಲ್ರೆಡಿ ಐ ಟೋಲ್ಡ್ ಯು. Z is equal to 3 median minus 2 mean. 3 into median 34 minus 2 into 33.4. So 3 into 34 68 ಆಗುತ್ತೆ. 3 into 34 90 102. It will become 102. Actually there is a mistake has happened. 3 into 34 102. 2 into 33.4 66.8. 102 minus 66.8, if you do that, we'll get almost 36.2. 36.2 is the Z. So 3 into 34 102 minus 2 into 33.4 66.8. So we'll get around 33.2 as a 36.2 as a mode. Like this mode will be calculated under continue. Thank you.